ನಿನ್ನೆ ಆಗಿದ್ದೇನೆಂದರೆ ರೋಡ್ದು ಇಮ್ಮ ಒಂದು ಗ್ಯಾಂಗನ್ನು ಹುಟ್ಟಾಕೊಂಡು ಈ ಮುಂದಿನ ಚುನಾವಣೆ ಬರ್ತಾಯಿದೆ. ಆ ಚುನಾವಣೆ ಬೇಸಿಟ್ಕೊಂಡು ಈ ರೋಡ್ನಲ್ಲಿ ಇದು ಮಾಡ್ಕೊಂಡು ಎಲ್ಲ ಒಂದು ಮಧ್ಯಾಹ್ನ 2 ಗಂಟೆಯಲ್ಲಿ ಏನೋ ಸೇರ್ತಾರೆ ಮನೆಯಲ್ಲಿ. ಎಲ್ಲ ಲೀಡ್ರನ್ನ ಬೇಕಾಗಿರೋ ಲೀಡ್ರಿಗೆಲ್ಲ ನಿಮ್ಗೆ ಯಾಕೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಮುಂದೆ ನಾನು ಇದು ಮಾಡ್ತೀನಿ, ನಮಗೆಲ್ಲ ಇದು ಮಾಡಿರಿ. ಈ ರೋಡ್ಗೆ ಅವ್ರನ್ನ ಅಲ್ಲಿ ನಡೆದಿರೋ ವಿಚಾರನೇ ಬೇರೆ, ಅವ್ರ ಮನೇಲಿ ನಡೆದಿದ್ದ ವಿಚಾರ ಏನಂದರೆ ನಾನೇ ಬಂದು ಬೋರ್ಡ್ ತೆಗಿತೀನಿ, ನಿಮ್ಗೆ ಸಹಕಾರ ಮಾಡಿಕೊಡ್ತೀನಿ ಅಂತೇಳಿ ಮಾತುಕತೆ ನಡೆದಿದೆ. ಇಲ್ಲಿ ಬಂದು ಆದಮೇಲೆ ನೀವು ಯಾರು ಬೋರ್ಡ್ ತೆಗಿತೀರ ತೆಗೀರಿ, ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಇದು ಮಾಡ್ಬೋದಲ್ಲ. ಈ ಕೋರ್ಟಲ್ಲಿ ಇರೋದ್ರಿಂದ ಆ ಎಮ್ಮ ಕೋರ್ಟಲ್ಲಿ ಅವ್ರ ಮೇಲೆ ಕೇಸ್ ಮಾಡ್ಬೋದು. ಆ ಪ್ಲ್ಯಾನ್ ಆ ಎಮ್ಮ ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಬಂದ್ಲು. ಅಲ್ಲಿ ಅವರು ಏನು ಆ ಎಮ್ಮನ್ನ ಮಾತಾಡ್ಕೊಂಡು ಇಲ್ಲಿ ಕರ್ಕೊಂಬಂದ್ರೆ ಅವ್ರಿಗೆ ಉಲ್ಟಾ ಆಯ್ತದ. ನೆನ್ನೆ ಅಲ್ಲೇನೂ ಆಗಲಿಲ್ಲ, ಬೋರ್ಡ್ ತೆಗಿತೀನಿ ಅಂತೇಳಿ ಬಂದಿದ್ದು. ಇನ್ನೇನು ಕೆಲಸ ಇದು ಕೆಲಸ ಸ್ಲೋ ಆಗಿರ್ಬೋದು. ಕೆಲಸ ಯಾಕೆ ಸ್ಲೋ ಆಯ್ತಂದರೆ ಡಿಸ್ಟಿಕ್ಕೆಲ್ಲ ಕೆಲಸ ಪಾಪ ಕಾಂಟ್ರಾಕ್ಟ್ರ್ ಅದನ್ನೊಬ್ಬನೇ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಏನೇ ಕೆಲಸಗಳಿದ್ರೇನೋ ಅದನ್ನೊಬ್ಬನೇ ಮಾಡ್ತಾರೆ. ಗುತ್ತಿಗೆದಾರ ಯಾರೂ ಇಲ್ಲ, ಗುತ್ತಿಗೆದಾರೆಲ್ಲ ಕಮ್ಮಿ ಆಗಿದ್ದಾರೆ. ಸ್ವಲ್ಪ ವಿಳಂಬ ಆಗಿರ್ಬೋದು ಅಂದರೆ ಒರಿಜಿನಲ್ ಕೆಲಸ ನಮ್ಮ ಶಾಸಕರು ಇದ್ಕೊಂಡು ಪ್ರತಿಯೊಂದು ಗ್ರೂಪ್ ಮಾಡಿದ್ದಾರೆ. ಅನಿಲ್ ಅಣ್ಣಗಾಗ್ಬೋದು, ನಮ್ಮ ಬೇರೆಗೌಡರಿಗಾಗ್ಬೋದು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲ್ಲ ಮುಖಂಡರು ನಮ್ಮ ನಜೀರ್ ಸಾಹೇಬ್ರು ಅವರಿಂದ ಹಿಡಿದು ಎಲ್ಲರಿಗೂ ಒಂದು ಗ್ರೂಪ್ ಮಾಡಿದ್ದಾರೆ. ಎಲ್ಲ ಗ್ರೂಪಲ್ಲಿ ನೋಡ್ತಾ ಇರ್ತಾರೆ ಯಾವ ಊರಲ್ಲಿ ಯಾವ ಕೆಲಸ ಆಗ್ತಾಯಿದೆ, ಏನಾಗ್ತಾಯಿದೆ, ಫುಲ್ ಟು ಫುಲ್ ಡೀಟೇಲ್ ತೊಗೊತಾ ಇರ್ತಾರೆ. ಇವ್ರಿಗೆ ಏನಂದರೆ ಸ್ವಲ್ಪ ಕೆಲಸ ಇಲ್ಲ. ಈ ಗ್ರಾಮ ಪಂಚಾಯತಿ ಬೇರೆ ಎಲೆಕ್ಷನ್ ಅವಧಿ ಮುಗೀತು, ಎಲ್ಲಿ ಕೆಲಸಗಳಿಲ್ಲ. ಏನನ್ನ ಮಾಡಿ ಯಾವುದೋ ನಾವು ಹೈಲೈಟ್ ಆಗಬೇಕು, ಒಂದು ವೀಡಿಯೋದಲ್ಲಿ, ಇನ್ನೊಂದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗಬೇಕು. ನಮ್ಮ ಮುಖಗಳು ಚಿತ್ರಗಳೆಲ್ಲ ಕಾಣಿಸ್ತಾ ಇರಬೇಕು ಜನಗಳಿಗೆ. ಇದು ನಮ್ಮ ದುಡ್ಡು, ಏನನ್ನ ತೊಂದರೆ ಆದರೆ ನಾವು ಕೇಳಬೇಕು. ನಮ್ಮ ಗೌರ್ಮೆಂಟ್ದು, ನಮ್ಮ ಸರ್ಕಾರದ ದುಡ್ಡು ನಾವು ಕೇಳಬೇಕು. ಇದನ್ನು ಯಾರೋ ಬಂದು ನಮ್ಗೆ ವಿರುದ್ಧವಾಗಿರೋರು, ಅವ್ರ ಕೆಲಸನೇ ಅದು ವಿರುದ್ಧವಾಗಿ ಕೇಳಲಿ. ಪ್ರಶ್ನೆ ಏನೋ ಕೆಲಸ ಚೆನ್ನಾಗಿಲ್ಲ ಅಂದರೆ ಕೇಳಲಿ, ಕಾಮಗಾರಿ ಚೆನ್ನಾಗಿಲ್ಲ ಅಂದರೆ ಕೇಳಲಿ. ಅದು ಬಿಟ್ಬಿಟ್ಟು ಆಯಮ್ಮನ ಪರವಾಗಿ ಆಯಮ್ಮನ್ನೇ ಕೇಳ್ಬೋದಲ್ಲ ನೀವು. ಆಯಮ್ಮನ್ನೇ ನೀವು ಆಯಮ್ಮನಿಂದ ಇವಾಗೆಲ್ಲ ಫೋಟೋಗ್ರಾಫಲ್ಲಿ ಪೇಪರ್ಗಳೆಲ್ಲ ಬಂದಿದೆ, ನೀವೇ ನೋಡಿದ್ದೀರ. ಆಯಮ್ಮನ ಅಕ್ಕ ನೀನು ಮಾಡ್ತಾರೋದು ಸರಿ ಇಲ್ಲ ಅಕ್ಕ, ಆಯಮ್ಮನ ನಿಮ್ಮ ಹತ್ರ ವೀಡಿಯೋಲ್ಲಿ ಮಾತಾಡ್ದಾಗ ಕೇಳ್ಬೋದಾಗಿತ್ತಲ್ಲ. ಆ ಥರ ಇದೇನಾಗಿಲ್ಲ. ಎಲ್ಲೆಲ್ಲಿ ಇವಾಗ ಕೆಲಸ ಮಾಡಿದೆ ನೀವೇ ನೋಡಿ. ಹೋಗಿ ಬೆಳ್ಳೂರಲ್ಲಿ ಕೆಲಸ ಆಗಿದೆ, ಕುರ್ಕಿಯಲ್ಲಿ ಕೆಲಸ ಆಗಿದೆ, ಕಾಜಿಕಳ್ಳಿಯಲ್ಲೇ ಕೆಲಸ ಆಗಿದೆ. ಎಲ್ಲನ ಒಂದು ಜಾಗದಲ್ಲಿ ಕೆಲಸ ಕಾಮಗಾರಿ ಅಲ್ಲೇನ ತೊಂದರೆ ಇದ್ದರೆ ಅಂಥದನ್ನು ಕೇಳಬೇಕು. ಇಲ್ಲಿ ಕೆಲಸ ಅದು ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಬರೋದಿದ್ದೆಲ್ಲ ಇದು ಮಾಡ್ಕೊಂಡು ಡೈಲಿ 15 ದಿನಕ್ಕೆ ಒಂದು ವೀಡಿಯೋ ಈ ಥರ ಮಾಡ್ಕೊಂಡು ಇದು ಬರ್ತಾ ಕೆಲಸ. ನಮ್ಮ ಶಾಸಕರಂತೂ ಇನ್ನೂ ಕೆಲಸಗಳು ಇನ್ನೂ ಮಾಡ್ತಾನೆ ಹೋಗ್ತಾ ಇರ್ತೀರಿ. ಅವ್ರು ಮಾತಾಡ್ಕೊಳ್ಳೇ ಹೋಗ್ತಾನೆ ಇರಲಿ. ನಮ್ಮ ದಾರಿ ಅಂತೂ ಕೆಲಸದ ದಾರಿ ಕಡೆ ಇರ್ತದೆ. ಅವ್ರು 100 ಮಾತಾಡ್ಕೊಂಡ್ರೆ ನಮ್ಮ ದಾರಿ ಕೆಲಸದ ದಾರಿ ಕಡೆ ಇರ್ತದೆ ಅಷ್ಟೇ. ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಕಡೆ ಇರ್ತದೆ ನಮ್ಮ ಶಾಸಕರದ ಗಮನ ಅಷ್ಟೇ. MLA ಬಂದಾಗಿನಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಾಗಿನಿಂದ ನಂಬರ್ 1 ಆಗಿ ಕೆಲಸ ಮಾಡ್ತಾವ್ರೆ. ನಮಗಿಂತ MLA ಸಿಕ್ಕಿರೋದು ನಮ್ಮ ಹಣೆ ಬರ. ಇನ್ನು ಮುಂದೆ ಚೆನ್ನಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಆದರೂ ಕೂಡ ಈ ರೋಡಿಗೆ ಬೇಕಾದಷ್ಟು ತೊಂದರೆ ಕೊಟ್ಟರು ಕೂಡ ಜನಕ್ಕೆ ಈ 8 ತಿಂಗಳಿಂದ ಕಣ್ಣುಗಳಿಗೆ ಕೂಡ ಎಲ್ಲರಿಗೂ ಬಾಧೆ ಆಗಿರೋದೆ, ಎಲ್ಲ ತುಂಬ ಬಂದಿರೋದೆ ರೋಡಾಗ. ಅಷ್ಟು ಬಾಧೆ ಕೊಟ್ಟರು ಕೂಡ ನೆನ್ನೆ ನಮ್ಮ MLA ಅವ್ರು ನಿಂತು ರೋಡ್ ಕೆಲಸ ಹಾಕ್ಸಿದ್ದಾರೆ. ರಾಜೇಶ್ ಪುರಿ ಅವ್ರದ್ದು ಇದ್ರಾಗೇನು ಇಲ್ಲ. ರಾಜೇಶ್ ಪುರಿ ನಮ್ಗೆ ತೊಂದರೆ ಕೊಟ್ಟಿರೋದೆ ರೋಡ್ ಬಗ್ಗೆ. ರೋಡ್ ಹಾಕ್ದಿರಾ ಸ್ಟಾಪ್ ಆಗೈತೆ ಆಯಮ್ಮನಿಂದ ಹೇಳ್ತಾ ನಮ್ಮ MLAಗಳು ದಿನ ಇಂಥ ಬೇಕಾದಷ್ಟು ಕೆಲಸಗಳು ಮಾಡಿಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಐತೆ. ಮಾಡ್ತಾರೆ ಕೆಲಸ. ನಾವು ಇನ್ನೂ ಮುಂದೆ ಗಟ್ಟಿಯಾಗಿ ಇರ್ತೀವಿ ಪಾರ್ಟಿ ಪ್ರಕಾರ ಆಗಿ. ಇಡೀ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ 2ನೇ ನಂಬರಲ್ಲಿ ಅನುದಾನ ತಗೊಂಡು ಬಂದಿರೋರು ಯಾರೋನ ಇದ್ದಾರೆ ಅಂದರೆ ಅದು ನಮ್ಮ ಸಾಹೇಬರು ಕೊತ್ತೂರು ಮಂಜಣ್ಣ. ಮೊದಲನೇದಾಗಿ ಮೈಸೂರು, 2ನೇದಾಗಿ ಕೋಲಾರ. ಆಮೇಲೆ ಇದೆಲ್ಲ ಅಭಿವೃದ್ಧಿಗೆ ನಮ್ಮ ಸಹಕಾರ ಐತೆ. ನಮ್ಮ MLC ಆದ ಅನಿಲ್ ಅಣ್ಣ ಅವರು, ನಮ್ಮ ಮುಖ್ಯಮಂತ್ರಿ ಕಾರ್ಯದರ್ಶಿಯಾದ ಮುಖ್ಯಮಂತ್ರಿ ನಜೀರ್ ಸಾಹೇಬರು, ಕೃಷ್ಣ ಬೈರೇಗೌಡರ ಸಾಹೇಬರು, ನಮ್ಮ ಉಸ್ತುವಾರಿಗಳಾದ ಬೈರತಿ ಸುರೇಶ್ ಸಾಹೇಬರು, ಇವರೆಲ್ಲ ಸಹಕಾರ ಇದೆ. ನಿನ್ನೆ ಇವು ರೋಡ್ ಹಾಕೋ ವಿಚಾರದಲ್ಲಿನೂ ಫೋನ್ ಮಾಡಿ ನಮ್ಗೆ ಮುಖಾಂತರ ಹೇಳಿದ್ರು, ಏನು ಮಾಡ್ತಾ ಇದ್ದೀರಾ, ಹೋಗಿ ಅಲ್ಲಿ ರೋಡು ನೋಡಿ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅಂತ. ಆ ಥರ ನಮ್ಮ ಸಾಹೇಬರು ಶಾಸಕರು. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳ್ಳಿ ಅಣ್ಣನೂ ಹೇಳಿದ್ರು ಹೋಗಿ ನೋಡ್ರಿ ಅಂತ. ಇವ್ರದ್ದೆಲ್ಲ ಸಹಕಾರದಿಂದ ಇವತ್ತು ನಮಗೆ ಜನರಿಗೆ ಒಂದು ಒಳ್ಳೆಯದು, ನರಸಾಪುರಕ್ಕೆ ಜನರಿಗೆ ಒಂದು ಒಳ್ಳೆ ಸೌಲಭ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.